ಅನುಪಮ, ನಿಮಗೆ ಆತ್ಮೀಯ ಸ್ವಾಗತ. 14ನೇ ವಾರದಲ್ಲಿದ್ದೀವಿ. ಅವತ್ತು ರಘುನ ಕಂಡೆ, ಬಟ್ ಇವತ್ತು ಒಂದು ಮಗುನ ನೋಡ್ತಾ ಇದ್ದೀವಿ. ರಘುವಣ್ಣ ಅಂತ ಕರಿಬೇಕು ಅಂತ ಅನ್ಸುತ್ತೆ. ಆದ್ರೆ ಆಸ್ ಎ ಪರ್ಸನ್ ಅವರು ತುಂಬಾ ಇಷ್ಟ ನನಗೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಗೆ ನಟಿ ಅನುಪಮ ಗೌಡ ಅತಿಥಿಯಾಗಿ ಆಗಮಿಸಿದ್ದಾರೆ. ಈ ವೇಳೆ ಸ್ಪರ್ಧಿ ಅಶ್ವಿನಿ ಗೌಡ ಅವರು ರಘು ಬಗ್ಗೆ ತಮ್ಮ ಮನದ ಮಾತುಗಳನ್ನ ಹಂಚಿಕೊಂಡಿದ್ದು ವಿಶೇಷ ಅಂತ ಅನಿಸಿದೆ. ಇದನ್ನ ಗಿಲ್ಲಿ ನಟ ಇಲ್ಲೇನ್ ಸ್ವಯಂವರ ನಡೀತಾ ಇದೆಯಾ ಅಂತ ತಮಾಷೆ ಕೂಡ ಮಾಡಿದ್ದಾರೆ. ವೀಕೆಂಡ್ ಸಂಚಿಕೆಯಲ್ಲಿ ನಟ ಸುದೀಪ್ ಗೈರು ಹಿನ್ನೆಲೆ ಮನೆಗೆ ವಿಶೇಷ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಶನಿವಾರದ ಸಂಚಿಕೆಯಲ್ಲಿ ತಾಂಡವ್ ಮತ್ತು ಭಾಗ್ಯ ಮೊದಲು ಆಗಮಿಸಿದ್ರು. ನಂತರ ನಿರ್ದೇಶಕ ಪ್ರೇಮ್ ಮತ್ತು ನಟಿ ರೇಷ್ಮಾ ನಾಣಯ್ಯ ಆಗಮಿಸಿದ್ರು. ಭಾನುವಾರದ ಸಂಚಿಕೆಗೆ ವಿಶೇಷ ಅತಿಥಿಯಾಗಿ ಅಕ್ಕ ಸೀರಿಯಲ್ ಖ್ಯಾತಿಯ ನಟಿ ಅನುಪಮ ಬಂದಿದ್ದಾರೆ. ಅದರ ಒಂದು ಪ್ರೋಮೋ ಕೂಡ ಇದೀಗ ರಿಲೀಸ್ ಆಗಿದೆ. ನಿರೂಪಕಿ ಮತ್ತು ನಟಿಯಾಗಿರುವ ಅನುಪಮ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಗೆ ಬಂದಿದ್ದಾರೆ. ಅನುಪಮ ಬಿಗ್ ಬಾಸ್ ಸೀಸನ್ 5ರ ಸ್ಪರ್ಧಿ ಕೂಡ ಆಗಿದ್ರು. ತಮ್ಮದೇ ಮನೆಗೆ ಅತಿಥಿಯಾಗಿ ಆಗಮಿಸಿರುವುದಕ್ಕೆ ಅನುಪಮ ಸಿಕ್ಕಾಪಟ್ಟೆ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಮನೆಗೆ ಬಂದಿರುವ ಅನುಪಮ ಸ್ಪರ್ಧಿಗಳು ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಡುವಂತೆ ಕೇಳ್ತಾರೆ. ರಘು ಅವ್ರನ್ನ ಪರಿಚಯ ಮಾಡಿಕೊಡಲು ಅಶ್ವಿನಿ ಮುಂದಾಗ್ತಾರೆ. ಇಂದು ನಾವು 14ನೇ ವಾರದಲ್ಲಿದ್ದು ಅವತ್ತು ರಘುನ ಕಂಡೆ, ಇಂದು ರಘುವಲ್ಲಿ ಮಗುವನ್ನ ಕಂಡಿದ್ದೇನೆ ಅಂತ ಅಶ್ವಿನಿ ಗೌಡ ಹೇಳ್ತಾ ಇದ್ದಂತೆ ಇನ್ನುಳಿದ ಎಲ್ಲಾ ಸ್ಪರ್ಧಿಗಳು ಓ ಅಂತ ಕೂಗ್ತಾರೆ. ಈ ಮನೆಯಲ್ಲಿ ಎಲ್ಲರೂ ಅವ್ರನ್ನ ರಘುವಣ್ಣ ಅಂತ ಕರೀತಾರೆ. ನನಗೂ ರಘುವಣ್ಣ ಅಂತ ಕರಿಬೇಕು ಅನ್ಸುತ್ತೆ ಆದ್ರೆ ಅಂತ ಹೇಳಿ ಅಶ್ವಿನಿ ಗೌಡ ಮಾತನ್ನ ನಿಲ್ಲಿಸ್ತಾರೆ. ಈ ವೇಳೆ ಧ್ರುವಂತ್ ರಘುವಣ್ಣ ಅಂತ ಕರೆಯಲು ಆಗಲ್ವಾ ಅಂತ ತಮಾಷೆ ಕೂಡ ಮಾಡ್ತಾರೆ. ನಾನು ಮತ್ತು ರಘು ಪರಸ್ಪರ ಅರ್ಥ ಮಾಡಿಕೊಂಡು ಈ ಮನೆಯಲ್ಲಿ ಆಟ ಆಡ್ತಿದ್ದೇವೆ ಅಂತ ಹೇಳ್ತಾರೆ. ಅಶ್ವಿನಿ ಗೌಡ ಬಳಿಕ ಬರುವ ರಘು ಒಬ್ಬ ವ್ಯಕ್ತಿಯಾಗಿ ನನಗೆ ಅಶ್ವಿನಿ ಅವರು ಇಷ್ಟ ಆಗ್ತಾರೆ ಅಂತ ಕೂಡ ಹೇಳ್ತಾರೆ. ಇದನ್ನೆಲ್ಲ ನೋಡಿದ ಗಿಲ್ಲಿ ಇದು ಪರಿಚಯನ ಅಥವಾ ಸ್ವಯಂವರ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಎಲ್ಲರನ್ನ ನಗಿಸ್ತಾನೆ. ಇವೆಲ್ಲ ತಮಾಷೆಯ ಝಲಕ್ ಪ್ರೋಮೋದಲ್ಲಿ ಇದೀಗ ರಿವೀಲ್ ಆಗಿದೆ. ಇದಕ್ಕೂ ಮುಂಚೆ ರಘು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ರಘು ವರ್ಸಸ್ ಅಶ್ವಿನಿ ರೀತಿ ಅನ್ನೋ ರೀತಿಯಲ್ಲೇ ವಾಗ್ವಾದಗಳು ಕೂಡ ನಡೀತಾ ಇತ್ತು. ಏಕವಚನದ ಪದದ ಬಳಕೆ ಹೆಚ್ಚಾಗಿ ಕಾಣಿಸಿತ್ತು. ಅದಾದ ನಂತರದಲ್ಲಿ ರಘು ಕ್ಯಾಪ್ಟನ್ ಆದ ಸಂದರ್ಭದಲ್ಲೂ ಕೂಡ ಈ ಒಂದು ವಾಕ್ ಸಮರ ಏಕವಚನದ ಬೈಗುಳ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿತ್ತು. ಇದೀಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಂದಷ್ಟು ಟಾಸ್ಕ್ ಗಳನ್ನ ಪೂರೈಸ್ತಾ ಇದ್ದಾರೆ. ಜೊತೆಗೆ ಅಲ್ಲೊಂದು ಇಲ್ಲೊಂದು ಡ್ಯಾನ್ಸ್ ಗಳನ್ನ ಕೂಡ ಈ ಇಬ್ಬರು ಮಾಡ್ತಾ ಇರ್ತಾರೆ. ಇನ್ನು ನಿನ್ನೆ ಎಪಿಸೋಡ್ ನಲ್ಲಿ ನಿರ್ದೇಶಕ ಪ್ರೇಮ್ ಎದುರೇ ಅವರ ಹಾಡಿನ ಡ್ಯಾನ್ಸ್ ಕೂಡ ರಘು ಹಾಗೂ ಅಶ್ವಿನಿ ಕೂಡ ಮಾಡಿದ್ರು. ಹೀಗಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರೋದ್ರಿಂದ ಈ ರೀತಿಯ ಒಂದಷ್ಟು ಮಾತುಗಳು ಅವರ ಬಾಯಿಂದ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಇವತ್ತಿನ ಒಂದಷ್ಟು ಮಜವಾದ ಎಪಿಸೋಡನ್ನು ಕಾಯಲೇಬೇಕಾಗುತ್ತೆ.